ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 10 ವರ್ಷ ಆಯ್ತು ರೀ ನಾವು ಉದ್ಬತ್ತಿ ತಯಾರು ಮಾಡಕತ್ತು. ಸ್ವಸಹಾಯ ಸಂಘದಿಂದ 3 ಲಕ್ಷ ಸಾಲ ತೊಗೊಂಡಿವಿ. ಅದರಲ್ಲಿಂದ ನಾವು ಅಗರಬತ್ತಿಯನ್ನು ತಯಾರು ಮಾಡಕತ್ತೀವಿ. 10 ಜನ ಇದ್ದೀವಿ ರೀ ನಾವು. ದಿನ ಒಂದು 10-15 ಗುರುಸು ಮಾಡ್ತೀವಿ ರೀ. ಶಾಪೂರು ಮತ್ತು ಇಲ್ಲೇ ಲೋಕಲ್ನಾಗ 6 ಸೇರು 8 ಸೇರು 10 ಸೇರು ಹಿಂಗೆ ಇಟ್ಟು ಹಾಕ್ತಾರೆ, ಅವ್ರಿಗೆ ಮಾಡಿಕೊಡ್ತೀವಿ. ದಾಬಗಳಿಗೆ ಹಾಕ್ತೀವಿ, ಮತ್ತು ಮದುವೆ ಫಂಕ್ಷನ್ಗೆ ಹಾಕ್ತೀವಿ. ಎಲ್ಲ ಫಂಕ್ಷನ್ಗಳಿಗೂ ಒಯ್ತಾರೆ ನಮ್ಮ ರೊಟ್ಟಿ. ಸ್ಕೀಮ್ ಚಲೋ ಅದ್ರಿ. ನಮ್ಮ ವೀರಭದ್ರೇಶ್ವರ ಮಹಿಳಾ ಸ್ವಸಹಾಯ ಸಂಜೀವಿನಿ ಸಂಘ ಅದಲ್ರಿ, ಮಾಡಿದಕ್ಕೂ ಒಳ್ಳೇದಾಗ್ಯದ ರೀ ನಮ್ಗೆ. ಮೊದಲು ಮನೆಯಲ್ಲೇ ಇರ್ತಿದ್ವಿ, ಈಗ ಮೊದಲು ಮನೆಯಲ್ಲೇ ಮಾಡ್ತಿದ್ವಿ ರೊಟ್ಟಿ. ಈಗ ಮೇನ್ ರೋಡಿಗೆ ಅಂಗಡಿ ಮಾಡಿಕೊಂಡು ಚಲೋ ನಡೆದ್ರಿ, ವ್ಯಾಪಾರ ಚಲೋ ನಡೆದ್ರಿ. 5 ಇದಾವೆ ರೀ. ಆ ಸಂಘಗಳಲ್ಲಿ 800 ಜನ ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೆ ಜೀವನೋಪಾಯ ಅಜೈವಿಕ ಆ್ಯಪ್ ಒಳಗೆ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅವರಿಗೆ ಜೀವನೋಪಾಯ ಮತ್ತು ಅವರ ಆದಾಯನ ಎಂಟ್ರಿ ಮಾಡಿ ಲಖಪತಿ ದೀದಿಯನ್ನಾಗಿ ಮಾಡುವುದೇ ನಮ್ಮ ಗುರಿಯಾಗಿರುತ್ತೆ. ಸಿಮಿಲರ್ಲಿ ಕುಕ್ಕುಟ ಸಂಜೀವಿನಿ ಯೋಜನೆಯಲ್ಲಿ ಪೋಲ್ಟ್ರಿ ಶೆಡ್ ಸ್ಥಾಪನೆ ಮಾಡ್ತಾ ಇದ್ದೀವಿ. ನರೇಗಾ ಸ್ಕೀಮಲ್ಲಿ ಪೋಲ್ಟ್ರಿ ಶೆಡ್ ಸೆಟಪ್ ಮಾಡಿ ಸುಮಾರು 150 ಲೇಡೀಸ್ಗೆ ಈ ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀವಿ. ಸಿಮಿಲರ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಾಗ ಕೆರೆಗೆ ನಾವು ಸ್ವಸಹಾಯ ಸಂಘ ಮಹಿಳೆಗೆ ಕೊಟ್ಟು ಅವರಿಗೆ ಕೂಡ ಇನ್ಕಮ್ ಅವಕಾಶ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅಕ್ಕ ಕ್ಯಾಫೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ 11 ಮಹಿಳೆಗಳಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅದು ಕೇವಲ ದೀಪವಲ್ಲ, ಸೈನ್ಯದ ಶಕ್ತಿಯ ಕಿಚ್ಚು. ಈ ಒಂದು ಕಿಡಿ ಭಾರತ ಮಾತೆಯ ಸೈನಿಕರನ್ನ ನೋಡಿ ನೀವು ಕಲಿತು ಅದನ್ನು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ ಎವ್ರಿಬಡಿ ಶುಡ್ ಬಿ ಮಾಡೆಲ್ ಸಿಟಿಸನ್ ಆಫ್ ದ ಕಂಟ್ರಿ. ಅವ್ರು ಮಾಡ್ತಾ ತ್ಯಾಗಕ್ಕೆ ನಾವು ಕೊಡಬಹುದಾದಂತಹ ನಮ್ಮದಾದಂತಹ ಇದು ರೆಸ್ಪೆಕ್ಟ್ ಆ್ಯಂಡ್ ಬಿ ವೆರಿ ಪ್ರೌಡ್ ಆಫ್ ವಾಟ್ ದೇ ಆರ್ ಡೂಯಿಂಗ್. ಸೊ ಅದನ್ನು ಅನುಸರಿಸಿಕೊಂಡು ವಿ ಶುಡ್ ಎವ್ರಿ ಡೇ ಬಿ ಥ್ಯಾಂಕ್ಫುಲ್ ಟು ದೆಮ್. ಪ್ರಾಣಿಗಳು ಅವು ಬಂದು ಒಳಗಡೆ ಪ್ರವೇಶ ಮಾಡಿದಾಗೆ ಜಮೀನುಗಳಲ್ಲಿ ಲಗ್ಗೆ ಹಿಡಿದಾಗೆ ನೋಡ್ಕೋಬೇಕಾದ್ದು ಅವ್ರ ರೆಸ್ಪಾನ್ಸಿಬಲ್ಲು. ಜೊತೆಗೆ ಅವರು ಕೂಡ ಏನೇ ತೊಂದರೆ ಆದರೂ ಕೂಡ ದನ ಕರುಗಳು ಇನ್ನೊಂದು ಪ್ರಾಣಿಗಳನ್ನ ಮತ್ತು ಮಾನವ ಸಂಘರ್ಷಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ಮಧ್ಯವಾಗಿ ನಿಂತ್ಕೊಂಡು ಹೆಚ್ಚಿಗೆ ಇದು ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಅವರು ಹೆಚ್ಚಿನ ಒಂದು ಸಿಬ್ಬಂದಿನ ನಿಯೋಜನೆ ಮಾಡಿ ಸಾಧ್ಯವಾದಷ್ಟು ವನ್ಯಜೀವಿ ಮತ್ತು ಪ್ರಾಣಿಗಳು ಮತ್ತು ಫಸಲು ರೈತನಿಗಾಗಂಥ ನಷ್ಟವನ್ನು ತಪ್ಪಿಸಲಿ ಅಂತ ನಮ್ಮ ಒಂದು ಸರ್ಕಾರಕ್ಕೆ ಈ ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಅನ್ಯಾಯ ಅಕ್ರಮವನ್ನು ಮಾಡತಕ್ಕಂಥ ಕಾನೂನು ವಿರೋಧವನ್ನು ನಾವು ಇವತ್ತು ಚಳವಳಿ ಮೂಲಕವಾಗಿ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಹಳ್ಳಿಯ ಜನ, ಕಾಡಂಚಿನ ಜನ ರೈತರು ಜೀವನ ಮಾಡಬೇಕಾದ್ರೆ ಅದೇ ನಮಗೆ ಮುಖ್ಯವಾದ ಒಂದು ದಾರವಾಗಿದೆ.
ಆಧಾರವಾಗಿರೋದ್ರಿಂದ ಅಂಥದಕ್ಕೆ ನೀವು ಇವತ್ತು ಕಾಡಿಗೆ ಬಿಡಬೇಡಿ, ಮೇಯಿಸಬೇಡಿ ಅಂತಕ್ಕಂಥದ್ದು ಬಹಳ ಘೋರವಾದಂಥ ಕಾನೂನು ಮಾಡ್ತಿದ್ದೀರಾ. ಈ ಕಾನೂನು ನಮ್ಮ ಮುಂದೆ ಏನೂ ಮಾಡಲ್ಲ, ಆದರೆ ರೈತರನ್ನ ವಿರೋಧ ಕಟ್ಕೋಬೇಡಿ ಅಂತ ಹೇಳ್ತಾ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.